गुलबर्गा शहर में आज श्री प्रियंका खरगे डिस्ट्रिक्ट इंचार्ज मिनिस्टर और श्री शरण प्रकाश पाटिल के हाथों ट्रॉमा केयर हॉस्पिटल का इफ्तिताह अमल में आया। ये जिम्स हॉस्पिटल के कंपाउंड में बनाया गया है। इस मौके पर एमआई पाटिल एमएलए अफजलपुर, अल्लम प्रभु पाटिल एमएलए साउथ, तिप्पण्णा कमकनूर एमएलसी, खनीज फातिमा एमएलए नॉर्थ, इसके अलावा दीगर हेल्थ डिपार्टमेंट और ट्रॉमा केयर सेंटर के ऑफिशियल्स मौजूद थे। आइए देखते हैं गुलबर्गा न्यूज की एक स्पेशल रिपोर्ट। ಕಲ್ಯಾಣ ಕರ್ನಾಟಕ ಜನರ ಬರೋಬ್ಬರಿ 20 ವರ್ಷಗಳ ಕನಸು ಈಗ ನನಸಾಗುವ ಸಮಯ ಬಂದಿದೆ. ಅಪಘಾತ ತುರ್ತು ಚಿಕಿತ್ಸೆಗಾಗಿ ಕಲ್ಯಾಣ ಕರ್ನಾಟಕದ ಭಾಗದ ಜನತೆ ಅತ್ಯಾಧುನಿಕ ಸೌಲಭ್ಯ ಹೊಂದಿರುವ ಆಸ್ಪತ್ರೆಗಾಗಿ ಎದುರು ನೋಡುತ್ತಿದ್ರು. ಗುಲ್ಬರ್ಗಾ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಆವರಣದಲ್ಲಿ ಅತ್ಯಾಧುನಿಕ ಟ್ರಾಮಾ ಕೇರ್ ಸೆಂಟರ್ ನಿರ್ಮಾಣವಾಗುವ ಮೂಲಕ ಜನತೆ ಕಂಡ ಕನಸು ಈಗ ನನಸಾಗುತ್ತಿದ್ದು, ಇದೇ ಫೆಬ್ರವರಿ 10ರಂದು ಈ ಟ್ರಾಮಾ ಕೇರ್ ಸೆಂಟರ್ ಲೋಕಾರ್ಪಣೆಗೊಳ್ಳಲಿದೆ. ಸುಸಜ್ಜಿತ ಕಟ್ಟಡ, ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಈ ಟ್ರಾಮಾ ಕೇರ್ ಸೆಂಟರ್ನ ವಿಶೇಷತೆಗಳು ಹೀಗಿವೆ. 100 ಬೆಡ್ಗಳು, 10 ಐಸಿಯು ಬೆಡ್ಗಳು, 5 ಅತ್ಯಾಧುನಿಕ ಆಂಬ್ಯುಲೆನ್ಸ್ಗಳು, ಸಿಟಿ ಮತ್ತು ಎಂಆರ್ಐ ಸ್ಕ್ಯಾನ್ ಸೌಲಭ್ಯಗಳು. ಈ ಟ್ರಾಮಾ ಕೇರ್ ಸೆಂಟರ್ನಲ್ಲಿ ಪ್ರತ್ಯೇಕ ಓಟಿ ಸೌಲಭ್ಯವಿದೆ. ಚಿಕಿತ್ಸೆಯ ಅನುಕೂಲಕ್ಕಾಗಿ ರೆಡ್ ಝೋನ್, ಯೆಲ್ಲೋ ಝೋನ್ ಮತ್ತು ಗ್ರೀನ್ ಝೋನ್ ಎಂದು 3 ವಿಧಗಳಾಗಿ ವಿಂಗಡಿಸಲಾಗಿದೆ. ಈ ಸರ್ಕಾರಿ ಆಸ್ಪತ್ರೆಯು ಸಾಮಾನ್ಯ ಜನರಿಗೆ ತುರ್ತು ಚಿಕಿತ್ಸೆಯನ್ನ ಒದಗಿಸಲು ನೆರವಾಗಲಿದ್ದು, ಬಿಪಿಎಲ್ ಮತ್ತು ಎಪಿಎಲ್ ಕಾರ್ಡುದಾರರಿಗೆ ವರದಾನವಾಗಲಿದೆ. ಕಲ್ಯಾಣ ಕರ್ನಾಟಕ ಭಾಗದ ಈ ಮಹತ್ವದ ಸಂಸ್ಥೆ ಈ ಭಾಗದ ಜನರ ಬದುಕಿಗೆ ದಾರಿದೀಪವಾಗಲಿದೆ. ಜಿಮ್ ಸಂಸ್ಥೆಯ ಹೆಮ್ಮೆಯ ಆಗಿ ಕಾರ್ಯನಿರ್ವಹಿಸಲಿ ಎಂಬ ಶುಭ ಹಾರೈಕೆಯೊಂದಿಗೆ Sri Dr. Shran Prakash Patil sir, Honorable Minister for Medical Education and Skill Development. ಕಲಬುರಗಿ ನಗರದಲ್ಲಿ ಒಂದು ಸುಸಜ್ಜಿತ ಟ್ರಾಮಾ ಸೆಂಟರ್ನ ಉದ್ಘಾಟನಾ ಸಮಾರಂಭದಲ್ಲಿ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಸಹೋದರರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರು, ಹಿರಿಯರು ಆಗಿರ್ತಕ್ಕಂಥ ಅಲ್ಲಂ ಪ್ರಭು ಪಾಟೀಲ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕಲಬುರಗಿ ಉತ್ತರ ಮತಕ್ಷೇತ್ರದ ಶಾಸಕರು ಮತ್ತು ರೇಷ್ಮೆ ಕೈಗಾರಿಕಾ KSICಯ ಅಧ್ಯಕ್ಷರಾಗಿರ್ತಕ್ಕಂಥ ಖನೀಜ್ ಫಾತಿಮಾಜಿ ಅವರೇ, ನಮ್ಮೆಲ್ಲರ ಹಿರಿಯರು ಮತ್ತು ಶಾಸಕರು ಆಗಿರ್ತಕ್ಕಂಥ MR ಪಾಟೀಲ್ ಸಾಹೇಬ್ರೆ, ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ತಿಪ್ಪಣ್ಣಪ್ಪ ಕಮಕನೂರ್ಜಿ ಅವರೇ, ಚಂದ್ರಶೇಖರ್ ಪಾಟೀಲ್ ಅವರೇ, ಅಡಿಗಲ್ ಹಾಕ್ತಿದ್ರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ ಇದನ್ನು ಉದ್ಘಾಟನೆ ಮಾಡಿದ್ದೆ 2017ರಲ್ಲಿ. ಬಿಲ್ಡಿಂಗ್ ಅನ್ನು ನಾವು ಮಾಡಿದ್ವಿ. ತದನಂತರ ಮುಂದೆ ಚುನಾವಣಾ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು 20 ಕೋಟಿ ರೂಪಾಯಿ ನಾನು ಇಲ್ಲಿ ಡಿಪಾಸಿಟ್ ಮಾಡಿದೆ ಟ್ರಾಮಾ ಸೆಂಟರ್. ಯಾಕಂದ್ರೆ ಮುಂದೆ ಯಾರು ಬರ್ತಾರೋ ಗೊತ್ತಿಲ್ಲ, ಇದು ಕೆಲಸ ಮತ್ತೆ ದುಡ್ಡಿಲ್ಲ ಅಂತ ನಿಲ್ಬಾರ್ದು ಅಂತೇಳಿ ಒಂದು 20 ಕೋಟಿ ರೂಪಾಯಿ ಡಿಪಾಸಿಟ್ ಮಾಡಿ ಹೋಗಿದ್ದೆ ನನ್ನ ಟ್ರಾಮಾ ಸೆಂಟರ್ ಅಕೌಂಟಲ್ಲಿ. ನಮ್ಮ ಸರ್ಕಾರ ಬದಲಾಯಿತು, ನಾವು ಅವತ್ತು ಗೆಲ್ಲಿಕ್ಕಾಗಲಿಲ್ಲ. ನಮ್ಮ ಸರ್ಕಾರ ಸಮ್ಮಿಶ್ರ ಸರ್ಕಾರ ಕೇವಲ ಅಲ್ಪಾವಧಿ ಒಂದು ಇತ್ತು. ಆಮೇಲೆ ಸುಮಾರು 4 ವರ್ಷಗಳ ಕಾಲ ಹಿಂದಿನ ಸರ್ಕಾರ ಇದಕ್ಕೆ ಪ್ರಾರಂಭ ಮಾಡಲಿಕ್ಕೆ ಆಗಲಿಲ್ಲ, ಪ್ರಯತ್ನ ಮಾಡಲಿಲ್ಲ. ನಾನು ಭಾಳ ಒಬ್ಬ ಎಕ್ಸ್ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಆಗಿ ಭಾಳ ಪರ್ಸ್ಯೂ ಮಾಡಿದೆ ನಾನು ಅಲ್ಲಿರ್ತಕ್ಕಂಥ ಸಚಿವರಿಗೆ, ಅಲ್ಲಿರ್ತಕ್ಕಂಥ. ಆದರೆ ಯಾಕೋ ಏನೋ ಅವ್ರು ಇದು ಮಾಡಲಿಕ್ಕೆ ಆಗಲಿಲ್ಲ. ಇಟ್ ಕುಡ್ ನಾಟ್ ಬಿ ಇನಾಗ್ರೇಟೆಡ್ ಅಂಡ್ ದೇ ಕುಡ್ ನಾಟ್ ಸ್ಟಾರ್ಟ್ ಇಟ್.
ಬಹುಶಃ ಇಚ್ಛಾಶಕ್ತಿಯ ಕೊರತೆ ಅಂತ ಅನಿಸುತ್ತೆ ನನಗೆ. ಯಾಕಂದರೆ ನಾನು ಒಬ್ಬ DM ಹೇಳಿದೆ ನಾನು, ಯಾಕಂದರೆ ಐ ಹ್ಯಾಡ್ ಹೆಲ್ಪ್ ಹಿಮ್ ಸೋ ಮಚ್ ಆ್ಯಸ್ ಅ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್. ನಾನು ಹೇಳಿದೆ ಅವನಿಗೆ ಒಂದ್ಸರಿ ಫೋನ್ ಮಾಡಿ, ನೋಡಪ್ಪ ವಿ ಹ್ಯಾವ್ ಗಿವನ್ ಯು ಸೋ ಮಚ್ ಅಪಾರ್ಚುನಿಟಿ ವೆನ್ ಐ ವಾಸ್ ಅ ಮಿನಿಸ್ಟರ್ ಆ್ಯಂಡ್ ಐ ನಾಟ್ ಟೇಕನ್ ಎನಿ ಫೇವರ್ ಫ್ರಮ್ ಯು, ಕೈಂಡ್ಲಿ ಡೂ ಇಟ್ ಆಸ್ ಎ ಪರ್ಸನಲ್ ಫೇವರ್ ಅಂತಲೂ ಹೇಳಿದೆ ನಾನು. ಸರಿ, ಇಲ್ಲ ಸರ್ ಮಾಡ್ತೀವಿ ಸರ್ ಅಂತ ಕುಡ್ ನಾಟ್ ಡೂ ಇಟ್. ಐ ಡೋಂಟ್ ನೋ ವಾಟ್ ವಾಸ್ ಇಸ್ ಇನೆಬಿಲಿಟಿ, ಬಟ್ ಐ ಕುಡ್ ನಾಟ್ ಡೂ ಇಟ್. ಈಗ ಏನೋ ಯೋಗ ಅಂತ ಅನ್ಬೋದು. ಇವತ್ತು ನಮ್ಮ ಸರ್ಕಾರ ಬಂದು ಮತ್ತು ನನಗೆ ಅದೇ ಒಂದು ಪೋರ್ಟ್ಫೋಲಿಯೋ ಸಿಗಬೇಕು ಅಂತಂದರೆ ಬಹುಶಃ ಈ ಎಲ್ಲ ಕೆಲಸ ಏನು ಅರ್ಧ ಆಗಿತ್ತಲ್ಲ ಅದನ್ನು ಮುಗಿಸ್ಲಿಕ್ಕೆ ಬಹುಶಃ ಇವತ್ತು ಮತ್ತೆ ನನಗೆ ಅದೇ ಖಾತೆ ಕೊಟ್ಟಿದ್ದಾರೆ ನಮ್ಮ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅಂತ ನಾನು ಅಂದ್ಕೊಳ್ತೀನಿ. ಇವತ್ತು ಈ ಟ್ರಾಮಾ ಸೆಂಟರನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಈಗಾಗಲೇ ಶಿವಕುಮಾರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಅವಾಗೆಲ್ಲ ಟ್ರಾಮಾ ಸೆಂಟರ್ ಮಾಡ್ಬೇಕಂದ್ರೆ ಯಾರು ನ್ಯೂರೋಸರ್ಜನ್ ಸಿಗ್ತಾರೆ, ಯಾರು ಇಲ್ಲಿ ಸರಿಯಾಗಿ ಅದನ್ನು ನಿರ್ವಹಣೆ ಮಾಡೋಕ್ಕಾಗಲ್ಲ ಅಂತ ಇದ್ರು. ಈಗ ನಿಯರ್ಲಿ 4 ನ್ಯೂರೋಸರ್ಜನ್ಸ್ ವರ್ಕಿಂಗ್ ಹಿಯರ್ ನಾವು, ಆ್ಯಂಡ್ ಫುಲ್-ಫ್ಲೆಜ್ ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟು, ಸರ್ಜರಿ ಡಿಪಾರ್ಟ್ಮೆಂಟು, ಫಿಶಿಯೋ ಮ್ಯಾಕ್ಸಿಲರಿ ಸರ್ಜನ್ ಇದ್ದಾರೆ. ಆಮೇಲೆ ಫುಲ್-ಫ್ಲೆಜ್ ಟ್ರಾಮಾ ಸೆಂಟ್ರನ್ನು ನಾವು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ. ಇವತ್ತಿಂದನೇ ಪ್ರಾರಂಭ ಆಗ್ತಾ ಇದೆ. ದಯವಿಟ್ಟು ನನ್ನ ಮಾಧ್ಯಮದ ಮಿತ್ರರಿಗೆ ನಾನು ಒಂದು ಮನವಿ ಇದೆ, ಇದಾದಮೇಲೆ ತಾವೆಲ್ಲ ಒಂದು ರೌಂಡ್ ನೋಡಿಬಿಟ್ಟು, ಬಿಕಾಸ್ ಇಟ್ಸ್ ಎ ಸ್ಟೇಟ್ ಆಫ್ ಆರ್ಟ್ ಟ್ರಾಮಾ ಸೆಂಟರ್, ಯಾವ ಕಾರ್ಪೊರೇಟ್ ಹಾಸ್ಪಿಟ್ಲಲ್ಲೂ ಕೂಡ ಈ ರೀತಿ ಫೆಸಿಲಿಟಿ ಇರಲಿಕ್ಕಿಲ್ಲ. ಹಾಗಾಗಿ ಇಂಥ ಒಂದು ಟ್ರಾಮಾ ಸೆಂಟರನ್ನು ನಾವು ಇದರ ಉಪಯೋಗ ಮಾಡಿರ್ತಕ್ಕಂಥ ಉದ್ದೇಶ ಏನಂತಂದರೆ, ಇವತ್ತು ಅನೇಕ ಬಾರಿ ಯಾವ್ಯಾವ ಎಮರ್ಜೆನ್ಸೀಸ್, ಎಸ್ಪೆಷಲಿ ಇವು ಆಕ್ಸಿಡೆಂಟ್ಸ್ ಆದಾಗ ನಾವು ದಿನಾಲೂ ನೋಡ್ತಾ ಇದ್ವಿ. ನಮ್ಮ ಏನು ಪಾಪ ಬಡವರು, ವಿಶೇಷವಾಗಿ ಗ್ರಾಮೀಣ ಪ್ರದೇಶದಿಂದ ಬಂದಿರತಕ್ಕಂಥವ್ರು, ಇಲ್ಲಿ ಯಾವುದಾದ್ರೂ ಆಕ್ಸಿಡೆಂಟ್ ಆದರೆ, ಹೆಡ್ ಇಂಜುರಿ ಆದರೆ ಅಥವಾ ಏನಾದರೂ ಕ್ರಶ್ ಇಂಜುರೀಸ್ ಆದರೆ ಅವರಿಗೆ ಪ್ರೈವೇಟ್ ಹಾಸ್ಪಿಟ್ಲ್ ಹೋಗ್ಬೇಕು. ಯಾಕಂದರೆ ನಮ್ಮ ಮೆಡಿಕಲ್ ಕಾಲೇಜಿನ ಮಾಡಿರ್ತಕ್ಕಂಥದ್ದು ಬಡವರಿಗಂತ, ಆದರೆ ಅಲ್ಲಿ ನ್ಯೂರೋಸರ್ಜನ್ಸ್ ಇಲ್ಲ ಅಂತೇಳಿ ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋದರೆ ಮಿನಿಮಮ್ 4 lakhs, 5 lakhs, 6 lakhs, 8 lakhs, 10 lakhs ಬಿಲ್ ಅವರು. ನಿಮಗೆಲ್ಲ ಗೊತ್ತಿದೆ, ನಾನು ಹೇಳಬೇಕಾಗಿಲ್ಲ. ಪಾಪ ಅವರು ಬಡವರು ತಮ್ಮ ಆಸ್ತಿ ಪಾಸ್ತಿ ಮಾಡ್ತಕ್ಕಂಥ ಒಂದು ಸಂದರ್ಭನೂ ಬರ್ತದೆ. ಪಾಪ ಅವರು ಅಂದರೆ ಪರ್ಮನೆಂಟ್ ಡೆತ್ ಟ್ರ್ಯಾಪ್ನಲ್ಲಿ ಹೋಗ್ತಕ್ಕಂಥ ಒಂದು ಸಂದರ್ಭ ಅನೇಕ ಸಾರಿ ನೋಡಿ, ಅದಕ್ಕೆ ನಾನು ಇದನ್ನು ಮಾಡಲೇಬೇಕು ಅಂತಕ್ಕಂಥದ್ದು ಇಟ್ ವಾಸ್ ಮೈ ಪ್ಯಾಷನ್. ಯಾಕಂದರೆ ವಿಶೇಷವಾಗಿ ಬಡವರಿಗೆ ನಾವು ಈ ಫೆಸಿಲಿಟಿ ಕೊಟ್ಟಿಲ್ಲ ಅಂತಂದರೆ ದೇ ವಿಲ್ ಗೋ ಇಂಟು ಡೆತ್ ಟ್ರ್ಯಾಪ್, ದೇ ವಿಲ್ ಹ್ಯಾವ್ ಟು ಸೆಲ್ ದೇರ್ ಪ್ರಾಪರ್ಟೀಸ್. ಈ ಒಂದು ತಪ್ಪಿಸ್ಬೇಕು. ವಿಶೇಷವಾಗಿ ಸಾಮಾನ್ಯ ಜನರಿಗೆ, ಬಡವರಿಗೆ, ಮಿಡಲ್ ಕ್ಲಾಸ್ ಇರ್ತಕ್ಕಂಥವ್ರಿಗೂ ಕೂಡ ಈ ಒಂದು ಎಮರ್ಜೆನ್ಸಿಯನ್ನು ಅಫೋರ್ಡ್ ಮಾಡೋಕ್ಕಾಗೋದಿಲ್ಲ. ಗುಲ್ಬರ್ಗದಲ್ಲಿ ಅನೇಕ ಪ್ರೈವೇಟ್ ಹಾಸ್ಪಿಟಲ್ಗಳಿದ್ದಾವೆ, ಆದರೆ ಅದನ್ನು ಅಫೋರ್ಡ್ ಮಾಡ್ತಕ್ಕಂಥ ಕೆಪಾಸಿಟಿ ನಮ್ಮ ಜನರಲ್ಲಿ ಇಲ್ಲ. ಇಟ್ಸ್ ಟೂ ಕಾಸ್ಟ್ಲಿ. ಅದಕ್ಕೇ ಈ ಒಂದು ಟ್ರಾಮಾ ಸೆಂಟ್ರು ಇಷ್ಟೊಂದು ಬೆನ್ನ ಬಿದ್ದು ಮಾಡಿರ್ತಕ್ಕಂಥದ್ದು. ಆದರೂ ಕೂಡ ಆಸ್ ಎ ಮಿನಿಸ್ಟರ್ ಇಟ್ ಟುಕ್ ಮೀ 7 months ಟು ಕಂಪ್ಲೀಟ್ ಆ್ಯಂಡ್ ಇನಾಗ್ರೇಟ್ ಇಟ್. ಅಂದರೆ ಇಮ್ಯಾಜಿನ್ ಮಾಡಿ ನೀವು, ಅಂದರೆ ವಿ ಹ್ಯಾವ್ ಟು ರೀಡೂ ದ ಹೋಲ್ ಥಿಂಗ್, ಬಿಕಾಸ್ ಹಿಂದೆ ದೇ ಆರ್ ಆಲ್ ಲೆಫ್ಟ್ ಇಟ್ ಆಸ್ ಇಟ್ ಈಸ್. ಸೊ ಇವತ್ತು ಭಾಳ ಒಂದು ಒಳ್ಳೆಯ, ಇವತ್ತು ಡಾಕ್ಟರ್ ಬಾಲಾಜಿ ಪೈನು ಕೂಡ ಇಲ್ಲಿ ಬಂದಿದ್ದಾರೆ, ಅವರಿಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದೆ ನಾನು, ಏನಂದರೆ ಯು ಹ್ಯಾವ್ ಟು ಆಪರೇಷನಲೈಸ್ ದಿಸ್ ಅಂತೇಳಿ. ಆ್ಯಂಡ್ ವಿ ಹ್ಯಾವ್ ಟು ಥ್ಯಾಂಕ್ ಹಿಮ್ ಬಟ್ ಹಿ ಹ್ಯಾಸ್ ಕೋಆರ್ಡಿನೇಟೆಡ್ ವಿತ್ ಅವರ್ ಡೈರೆಕ್ಟರ್ ಆ್ಯಂಡ್ ಮೆಡಿಕಲ್ ಸೂಪರ್ ಶಿವಕುಮಾರ್ ಅವರು ಕೂಡ ಇಂಟ್ರೆಸ್ಟ್ ತಗೊಂಡು ಮತ್ತು ಇದೆಲ್ಲವನ್ನು ಇವತ್ತು ಸುಸಜ್ಜಿತವಾಗಿ ಮಾಡಿ ಇದನ್ನು ಆಪರೇಷನಲೈಸ್ ಮಾಡಲಿಕ್ಕೆ ಅವರ ಸಹಕಾರ ಇದೆ. ವಿ ಹ್ಯಾವ್ ಟು ಥ್ಯಾಂಕ್ ಹಿಮ್ ಆಲ್ಸೋ, ಬಿಕಾಸ್ ಎಲ್ಲೆಲ್ಲಿ ಕ್ರೈಸಿಸ್ ಇದ್ದಾಗ ನಾವು ಕಳಿಸ್ತೀವಿ ಕೆಲವು ಜನರಿಗೆ, ಅಲ್ಲಿ ಹೋಗಿ ಅದನ್ನು ಸಾಲ್ವ್ ಮಾಡಿ ಬನ್ನಿ ಅಂತೇಳಿ. ಬೆಂಗಳೂರಲ್ಲೂ ಕೂಡ ಟ್ರಾಮಾ ಸೆಂಟರ್ 10 ವರ್ಷ, not believe 10 years, that building was pending for 10 years in Bangalore. Imagine, not in Gulbarga, I am telling 10 years, building ಆಗಿ 10 ವರ್ಷ ಪೆಂಡಿಂಗ್ ಇತ್ತು. When I had first become a minister, I thought why it is not functional, and as a minister I tried to get it operationalized for 2 years, but it could not happen. Then ಈ ರೀತಿ ನಾವು ಕೆಲಸ ಮಾಡಿದ್ರೆ ಆಗೋದಿಲ್ಲ ಅಂತೇಳಿ ಔಟ್ ಆಫ್ ಬ್ಲೂ ಐ ಕಾಲ್ಡ್ ಎ ಮೀಟಿಂಗ್. I took an information from all the sources and I entrusted it to Balaji Pai, and he was just a neurosurgeon, head of the department. He knew nothing about the hospital's management and all. I gave him a responsibility. I told him, you have to operationalize this
hospital for 6 months, within 6 months, and I'll give you all the men and all the money you want. ನಿಮ್ಗೆ ಏನು ಬೇಕಾದರೂ ಹಣ ಕೊಡ್ತೀನಿ, ಎಷ್ಟು ಬೇಕಾದರೂ ಹಣ ಕೊಡ್ತೀನಿ, ನಿಮ್ಗೆ ಏನು, ಆ್ಯಂಡ್ ವಿಲ್ ಗಿವ್ ಆಲ್ ದ ಅಥಾರಿಟಿ. ಯು ಹ್ಯಾವ್ ಟು ಡೈರೆಕ್ಟ್ಲಿ ರಿಪೋರ್ಟ್ ಟು ಮೀ, ನಾಟ್ ಟು ಮೈ DME, ನಾಟ್ ಟು ಮೈ ಸೆಕ್ರೆಟರಿ, ಯು ಹ್ಯಾವ್ ಟು ಡೈರೆಕ್ಟ್ಲಿ ರಿಪೋರ್ಟ್ ಟು ಮೀ. ಇಲ್ಲ ಸರ್, ಇಟ್ ಕ್ಯಾಂಟ್ ಹ್ಯಾಪನ್, ಅಂದರೆ ಇಟ್ ವಿಲ್ ಗೋಯಿಂಗ್ ಟು ಹ್ಯಾಪನ್ ಲೈಕ್ ದಿಸ್ ಬಿಕಾಸ್ ಐ ಆಮ್ ದ ಬಾಸ್ ಅಂತ ಹೇಳ್ತೀನಿ. ನಿಮ್ಮ ಮಾತು ಕೇಳಿದ್ರೆ ಇವೆಲ್ಲ ಆಗೋದಿಲ್ಲ. ಸೊ ಐ ಟೋಲ್ಡ್ ಯು ವಿಲ್ ಡೈರೆಕ್ಟ್ಲಿ ರಿಪೋರ್ಟ್ ಟು ಮೀ ಆ್ಯಂಡ್ ಐ ಡೈರೆಕ್ಟ್ಲಿ ಮನಿ ಶುಡ್ ಬಿ ರಿಲೀಸ್ಡ್ ಡೈರೆಕ್ಟ್ಲಿ ಟು ಹಿಮ್. It was operationalized in 6 months. Today, that trauma center is one of the best trauma centers in Bangalore city. It is better than most of the corporate hospitals. ಇವತ್ತು ಬ್ಯಾಂಗ್ಳೂರು ಸಿಟಿಯಲ್ಲಿ ಒಂದು ಟ್ರಾಮಾ ಸೆಂಟರನ್ನು ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಮೈಸೂರು, ಗುಲ್ಬರ್ಗ, ಮೈಸೂರು ಆಪರೇಷನ್ ಆಗಿದೆ, ಗುಲ್ಬರ್ಗ ಇವತ್ತು ಆಗಿದೆ. ಭಾಳ ಸಂತೋಷ. ಯಾಕಂತಂದರೆ ಇದರ ಲಾಭ ಇನ್ನೊಂದು ನನ್ನ ಮನವಿ ಇದೆ, ಮಾಧ್ಯಮದ ಮಿತ್ರರು ಕೂಡ ಇದಕ್ಕೆ ಒಳ್ಳೆ ಪ್ರಚಾರ ಕೊಡಬೇಕು. ಮತ್ತು ಇಲ್ಲಿ ನಮ್ಮ DHO ಕೂಡ ಇದ್ದಾರೆ. We should give a strict warning to all the ambulances of 108 and other ambulances. ಏನಂದರೆ ಇಲ್ಲೊಂದು there is a big ಏನಂತೀರಿ racket going on. This ambulance racket is a biggest menace I have come across because I am a doctor. I know everything in and out here. How the system is working. We want to stop this. We not ಏನಾಗ್ತದೆ, ಯಾವುದೇ ಆಕ್ಸಿಡೆಂಟ್ ಆದರೆ ಡೈರೆಕ್ಟ್ಲಿ ದೇ ಆರ್ ಗೋಯಿಂಗ್ ಟು ಸಮ್ ಪ್ರೈವೇಟ್ ಹಾಸ್ಪಿಟಲ್. ವಿ ಹ್ಯಾವ್ ಟು ಸ್ಟಾಪ್ ಇಟ್. ಆಲ್ರೆಡಿ ಇನ್ಸ್ಟ್ರಕ್ಟೆಡ್ ಇನ್ ಲಾಸ್ಟ್ KDP ಮೀಟಿಂಗಲ್ಲೇ ನಾವು ಪ್ರಿಯಾಂಕು ಡೈರೆಕ್ಷನ್ ಕೊಟ್ಟಿದ್ದೀವಿ. Any 108 ambulance goes to a private hospital and it doesn't come to trauma, they will be suspended then and there. Their services will be terminated. I am telling you very frankly on this platform. And this is the final warning. So it is the responsibility of the DHO to see that any trauma in the district, they have to come to directly to this trauma center because we have full-fledged facility here. ಎಲ್ಲ ವ್ಯವಸ್ಥೆಯಲ್ಲಿದೆ. ಹಾಗಾಗಿ ಇಲ್ಲೇನೆ ಬರಬೇಕು ಅವರು. ಯಾಕಂದರೆ ಎಕ್ಸ್ಪ್ಲಾಯ್ಟೇಷನ್ ಟೂ ಮಚ್ ಆಗ್ತಾ ಇದೆ. ನಮ್ಮ ಜನರಿಗೆ ಎಕ್ಸ್ಪ್ಲಾಯ್ಟ್ ಆಗೋದನ್ನು ನಾವು ನೋಡಿ ಸುಮ್ಮನೆ ಇರೋಕ್ಕೆ ಆಗೋದಿಲ್ಲ. That's why we are giving a very clear message to the health department and all the ambulances working in this city. They have to first come to trauma center. ಯಾಕಂದರೆ ನಾನು ಅನೇಕ ಬಾರಿ ಎಲ್ಲ ನಮ್ಮ ಕಲಬುರಗಿ ನಗರದಲ್ಲಿ ಎಲ್ಲೇ ಏನೇ ಆದರೂ ಕೂಡ ನಮಗೆ ಕಾಲ್ ಮಾಡ್ತಾಯಿದ್ರು, ಈಗೆಲ್ಲ ಎಕ್ಸ್ಪ್ಲಾಯ್ಟೇಷನ್ ಆಗ್ತಾಯಿದೆ, ದೇ ಆರ್ ಚಾರ್ಜಿಂಗ್. ಆ್ಯಂಡ್ ನಾನು ಇವ್ರಿಗೂ ಹೇಳಿದ್ದೀನಿ, ಏನಂದರೆ ನಮ್ಮ DHO ಅವ್ರಿಗೂ ಕೂಡ ಹೇಳಿದ್ದೀನಿ. ಏನಂದರೆ ಹೊಸೊಬ್ರು ಬಂದಿದ್ದಾರೆ, ಡಾಕ್ಟರ್ ರತಿಕಾ ಅಂತಂದ್ರೆ, ಅವ್ರು ಟೋಲ್ಡ್ ಹಿಮ್, ಯು ಸಿ ವಿ ಹ್ಯಾವ್ ಟು ಅನಲೈಸ್ ಹೌ patients are being billed in private hospitals. I am not against private hospitals. I also run a hospital. My wife runs an hospital. See, we have to be reasonable and within the parameters of the law. You can't overcharge or you can't fleece people. You have to analyze all the billing of all the private hospitals. That has to be, I am telling it on an open public platform today. Because I want to send a signal to all the people who are doing this nonsense. ಯಾಕಂದರೆ we can't be a mute spectator for ನಮ್ಮ ಜನ ಎಕ್ಸ್ಪರ್ಟ್ ಆಗ್ತಾ ಇದ್ದಾರೆ ನೋಡಿ, we can't be a mute spectator. So it has to be analyzed. If there is a complaint, you have to go analyze ಯಾವ್ಯಾವ ಐಟಮ್ಗೆ, ಯಾವ್ಯಾವ ಸರ್ಜರಿಗೆ, ಯಾವ್ಯಾವ ಡ್ರಗ್ಸ್ಗೆ ಏನೇನು ಅವ್ರು ಚಾರ್ಜ್ ಮಾಡಿದ್ದಾರೆ, whether they are overcharged, it has to be analyzed. That is the direction to the health department and the DHO here. ಇವತ್ತು ವಿಶೇಷವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ESI ಆಸ್ಪತ್ರೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದರು. ಏನಂತಂದರೆ, ಇವತ್ತು ESI ಆಸ್ಪತ್ರೆ ಇದು ಗೌರ್ಮೆಂಟ್ ಆಫ್ ಇಂಡಿಯಾ, ಇದು ಫಂಕ್ಷನಿಂಗು, ಇಟ್ ವಿಲ್ ಹ್ಯಾವ್ ಇಟ್ಸ್ ಓನ್ ವೇ. ಅದಕ್ಕೆ ನಮ್ಮ ಕಲಬುರಗಿ ಇದೊಂದು ರೀಜನಲ್ ಸೆಂಟರ್ ಇದೆ. ಇಟ್ ಈಸ್ ಎ ಡಿವಿಷನಲ್ ಹೆಡ್ ಕ್ವಾರ್ಟರ್. ಇಲ್ಲಿ ಎಲ್ಲ ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಹೆಲ್ತ್ ಹಬ್ ನಾವು ಮಾಡಬೇಕು ಅಂತಕ್ಕಂಥದ್ದು ಅವರ ಒಂದು ಕನಸಾಗಿತ್ತು, ಅವರ ಒಂದು ಸದಾಶಯ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಇಲ್ಲಿ ನಾವು ಒಂದು ವಿಶೇಷವಾಗಿ ಇಲ್ಲಿಂದ ನಾವು ಬೆಳಗ್ಗೆ ಉದ್ಯಾನ ಎಕ್ಸ್ಪ್ರೆಸ್ಸಿಂದ ನಾವು ಹೋಗ್ತಾ ಬರ್ತಾ ಇದ್ವಿ ಬೆಂಗಳೂರಿಗೆ. ನೋಡಿದರೆ ಇಲ್ಲಿಂದ ಎಲ್ಲ ಜನ ಶೋಲಾಪುರ್ಗೆ ಹೋಗ್ತಾ ಇದ್ವಿ. 2 ಟ್ರೈನ್ ಫುಲ್ ಹೋಗ್ತಾ ಇತ್ತು ಇಲ್ಲಿ ಶೋಲಾಪುರ್ಗೆ. ನಾನು ಇಲ್ಲಿ ಮೆಡಿಕಲ್ ಕಾಲೇಜ್, 2 ಮೆಡಿಕಲ್ ಕಾಲೇಜ್ ಇದೆ ಇಲ್ಲಿ. ಅಂದರೆ MRMC ಇಲ್ಲಿ ಇರ್ತಕ್ಕಂಥದ್ದು ನಾವೆಲ್ಲಿ ಓದಿದ್ದೀವಿ. ದಿಸ್ ಇಸ್ ಒನ್ ಆಫ್ ದ ಓಲ್ಡೆಸ್ಟ್ ಮೆಡಿಕಲ್ ಕಾಲೇಜ್. ಇಲ್ಲಿ ಇಷ್ಟೊಂದು ಫೆಸಿಲಿಟಿ ಇದೆ, ವೈ ಆರ್ ವಿ ನಾಟ್ ಏಬಲ್ ಟು ಪ್ರಿವೆಂಟ್ ಇಟ್ ಅಂತ ಹೇಳಿ
Now we decided we have to do something extraordinary and make Kalburgi health hub. ಆ ಒಂದು ನಿಟ್ಟಿನಲ್ಲಿ ನನಗೆ ಕಳೆದ ಒಂದು ಅವಧಿಯಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವನಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಾಗ ಇಲ್ಲಿ ಒಂದು ಗವರ್ಮೆಂಟ್ ಮೆಡಿಕಲ್ ಕಾಲೇಜನ್ನು ಮಾಡಿದ್ವಿ. ಆಮೇಲೆ ಇಲ್ಲಿ ಇರ್ತಕ್ಕಂಥ ಪೇಷಂಟ್ಸ್ಗೆ ಒಂದು ಕ್ವಾಲಿಟಿ ಟ್ರೀಟ್ಮೆಂಟ್ ಸಿಗ್ತದೆ, ಯಾಕಂದರೆ ಇಟ್ಸ್ ಎ ಟೀಚಿಂಗ್ ಹಾಸ್ಪಿಟಲ್. ಯಾಕಂದರೆ ನಾನು ಈ ಒಂದು ಹಾಸ್ಪಿಟಲಲ್ಲಿ ಐ ಹ್ಯಾವ್ ಸ್ಟಡಿಡ್ ಆಸ್ ಎ ಸ್ಟೂಡೆಂಟ್, ಐ ಹ್ಯಾವ್ ವರ್ಕ್ಡ್ ಆಸ್ ಎ ಹೌಸ್ ಸರ್ಜನ್, ಐ ಹ್ಯಾವ್ ವರ್ಕ್ಡ್ ಆಸ್ ಎ PG, ಐ ಹ್ಯಾವ್ ವರ್ಕ್ಡ್ ಆಸ್ ಎ ಸ್ಟಾಫ್. ಐ ನೋ ಹೌ ಥಿಂಗ್ಸ್ ವರ್ ಫಂಕ್ಷನಿಂಗ್ ಹಿಯರ್. ಅರ್ಲಿಯರ್ MCI ಇದ್ದಾಗ ಇಲ್ಲಿ ನಾವು ಈ ಮೆಡಿಕಲ್ ಕಾಲೇಜ್ MRMC ಮೆಡಿಕಲ್ ಕಾಲೇಜ್ ಅಟ್ಯಾಚ್ಡ್ ಇದ್ದಾಗ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ಎವ್ರಿಥಿಂಗ್ ವಾಸ್ ರನ್ನಿಂಗ್ ಫೈನ್. ಬಟ್ ಸಡನ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ದೇ ಡೀಲಿಂಗ್ ಇಟ್, MCI ಡೀಲಿಂಗ್ ಇಟ್. ಏನಂದ್ರೆ ಇಲ್ಲ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಇದು ತಗೊಳಂಗಿಲ್ಲ ಅಫಿಲಿಯೇಷನ್ ಅಂದಾಗ ಎವ್ರಿಥಿಂಗ್ ಕೊಲ್ಯಾಪ್ಸ್ಡ್ ಹಿಯರ್. ವಿ ಸಾ ದಟ್ ಇಲ್ಲಿ ಎಲ್ಲ ಫ್ಯಾಕಲ್ಟಿ ಇಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಪೇಷಂಟ್ಸ್ ವರ್ ಸ್ಟ್ರಗ್ಲಿಂಗ್. ಇಡೀ ಜಿಲ್ಲೆಯ ಬಡವರು ಅವ್ರಿಗೊಂದು ಭಾಳ ದೊಡ್ಡ ಒಂದು ಸಮಸ್ಯೆ ಇದ್ರಿಂದ ಅದಕ್ಕೇನೆ ಸಿಂಗ್ ಆಲ್ ದಿಸ್ ನಾವಿಲ್ಲೊಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜನ್ನು ನಾವು ಮಾಡಿದ್ವಿ. ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಜಿಮ್ಸ್ ಇಸ್ ಒನ್ ಆಫ್ ದ ಟಾಪ್ ಮೆಡಿಕಲ್ ಕಾಲೇಜಸ್ ಇನ್ ಗೌರ್ಮೆಂಟ್ ಸೆಕ್ಟರ್ ಇನ್ ಕರ್ನಾಟಕ. ವಿ ಹ್ಯಾವ್ ಟು ಪ್ರೌಡ್ಲಿ ಸೇ ದ್ಯಾಟ್ ಬಿಕಾಸ್ ಇಟ್ ಹ್ಯಾಸ್ ಕಮ್ ಅಪ್ ವೆಲ್. ಅದಾದಮೇಲೆ ಇಲ್ಲಿ ಕೇವಲ ಮೆಡಿಕಲ್ ಕಾಲೇಜ್ ಮಾಡಿದ್ರೆ ಸಾಲದು ಅಂತೇಳಿ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಇಲ್ಲಿ ತಂದ್ವಿ. ಯಾಕಂದರೆ ನಮ್ಮ ಯಾವುದೇ ಹೃದಯ ರೋಗ ಆದರೆ ಇವತ್ತು ನಿಮ್ಗೆ ಗೊತ್ತಲ್ಲ, ಯಾವುದೇ ಒಂದು ಸ್ಟಂಟ್ ನೀವು ಹೈದರಾಬಾದಿಗೆ ಹೋಗಿ ಯಾವುದೋ ಒಂದು ಸ್ಟಂಟ್ ಹಾಕೊಂಡ್ರಿ, ಒಂದು ಏನೋ ಬೈಪಾಸ್ ಸರ್ಜರಿ ಮಾಡಿದ್ರೆ ಲಕ್ಷಾಂತರ ರೂಪಾಯಿ ನಮ್ಮ ಜನ ಅದನ್ನ ಅಫೋರ್ಡ್ ಮಾಡೋಕೆ ಆಗೋದಿಲ್ಲ ಅಂತ ಹೇಳಿ ಜಯದೇವ್ ಒಂದು ಬ್ರಾಂಚ್ ಕಲಬುರಗಿಯಲ್ಲಿ ಮಾಡಿದ್ವಿ. ಇಟ್ ಇಸ್ ಅ ಬಿಗ್ ಹಿಟ್ ಟುಡೇ. ಯಾಕಂದ್ರೆ ಇಡೀ ಏನಂದ್ರೆ ರಿವರ್ಸ್ ಮೈಗ್ರೇಷನ್ ಸ್ಟಾರ್ಟ್ ಆಯಿತು. ಶೋಲಾಪುರ್ ಹೋಗ್ತಕ್ಕಂಥವ್ರೆಲ್ಲ ವಾಪಸ್ ಕಲಬುರಗಿಗೆ ಬರೋಕ್ಕೆ ಸ್ಟಾರ್ಟ್ ಆದ್ರು. ಇವತ್ತು ಜಯದೇವ 371 ಬೆಡ್ ಅಂತ ಮಾಡಿದೀವಿ. ಬಿಕಾಸ್ ಜಯದೇವ ಇಸ್ ಕಮಿಂಗ್ ಹಿಯರ್ ಇನ್ ಕಮಾಮರೇಷನ್ ಆಫ್ ಆರ್ಟಿಕಲ್ 371J. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನ ಆರ್ಟಿಕಲ್ 371J ಮಾಡಿದ್ರಲ್ಲ, ಅದ್ರ ಪ್ರಯುಕ್ತ ಇವತ್ತು ಈ ಒಂದು ಜಯದೇವ ಆಸ್ಪತ್ರೆ ನಮ್ಮ KKRD ಫಂಡ್ ಅಲ್ಲಿ ಆಗ್ತಾ ಇದೆ ಅಂತ ಹೇಳಿ ವಿ ಆರ್ ನೇಮಿಂಗ್ ಇಟ್ ಆಸ್ 371 ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ. ಅದು ಇನ್ನೂ 2 ತಿಂಗಳಲ್ಲಿ ಅದನ್ನು ಕೂಡ ಉದ್ಘಾಟನೆ ಆಗಲಿದೆ. ಅದು ನಿಯರ್ಲಿ 371 ಬೆಡೆಡ್ ಹಾಸ್ಪಿಟಲ್. ಜಯದೇವ ಅಷ್ಟೇ ಮಾಡಿದ್ರೆ ಸಾಲದು, ನಾವಿಲ್ಲಿ ಟ್ರಾಮಾ ಅಷ್ಟೇ ಮಾಡಿದ್ರೆ ಸಾಲದು ಅಂತ ಹೇಳಿ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಬೇಕು ಅಂತ ಹೇಳಿ 2017ರಲ್ಲೇ ನಾನು ಮಂತ್ರಿ ಆಗಿದ್ದಾಗ ಕ್ಯಾಬಿನೆಟ್ ಇಂದ ಅಪ್ರೂವ್ ಮಾಡಿಸಿದೆ ಬಿಲ್ಡಿಂಗ್. ಈಗ ನೀವು ನೋಡ್ತಾ ಇದ್ದೀರಲ್ಲ 6 ಫ್ಲೋರ್ಸ್ ನಮ್ಮ ಜಿಮ್ಸ್ ಆಸ್ಪತ್ರೆ 6 ಫ್ಲೋರ್ ಅನ್ನ ಕಟ್ಟಿ ಅಲ್ಲಿ ಅದರಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡ್ಬೇಕಂತ 2017ರಲ್ಲಿ ನಾವು ಕೆಲಸ ಪ್ರಾರಂಭ ಮಾಡಿದ್ವಿ. 5 ವರ್ಷ ಏನೂ ಕೆಲಸ ಆಗಲಿಲ್ಲ. 3 ವರ್ಷ ಕೆಲಸ ಬಂದಿತ್ತು. ಯಾಕಂದ್ರೆ ಕ್ಯಾಬಿನೆಟ್ ನಲ್ಲಿ ಅದಕ್ಕೆ ಅಡಿಷನಲ್ ಇದಕ್ಕೆ ARL ಅಪ್ರೂವ್ ಮಾಡಿಸಕ್ಕಾಗಿಲ್ಲ. ನಾನು ಮಂತ್ರಿ ಆದ್ಮೇಲೆ ಅದನ್ನ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿಸಿ ಇವತ್ತು ಕೆಲಸ ಪ್ರಾರಂಭ ಆಗಿದೆ. ಇನ್ನು 3 ತಿಂಗಳಲ್ಲಿ ಮಾರ್ಚ್ ಎಂಡ್ ಅಲ್ಲಿ ಅದನ್ನು ಹ್ಯಾಂಡ್ ಓವರ್ ಮಾಡ್ತಾ ಇದ್ದಾರೆ. ನಾವು ಎಲೆಕ್ಷನ್ ಆಗೋದು ಯಾಕಂದ್ರೆ ಇಕ್ವಿಪ್ಮೆಂಟ್ಗೆ ಆಗಲೇ ಟೆಂಡರ್ ಕರೆದಿದ್ದೀವಿ ಸುಮಾರು 40 ಕೋಟಿ ರೂಪಾಯಿ. ಆ ಒಂದು ಸುಮಾರು 170 ಕೋಟಿ ರೂಪಾಯಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಾವು ಜೂನ್ ಒಳಗೆ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ನಮ್ಮ ಸಂಕಲ್ಪ ಇದೆ. ಬೈ ಜೂನ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನೆಫ್ರಾಲಜಿ, ಯೂರಾಲಜಿ, ನ್ಯೂರಾಲಜಿ ಆ್ಯಂಡ್ ಈವನ್ ಇಲ್ಲಿ ನಮಗೆ ಜಯದೇವ ಇದೆ ಅಂತ ಅಲ್ಲಿ ಕಾರ್ಡಿಯಾಲಜಿ ಮಾಡ್ತಾ ಇಲ್ಲ, ಪ್ಲಾಸ್ಟಿಕ್ ಸರ್ಜರಿ, ಪೀಡಿಯಾಟ್ರಿಕ್ ಸರ್ಜರಿ, ಗ್ಯಾಸ್ಟ್ರೋಎಂಟ್ರಾಲಜಿ ಎಲ್ಲ ಫೆಸಿಲಿಟಿ ಇರ್ತದೆ. ನಾನು ಯಾಕೆ ಇದು ಮಾಡ್ತಾ ಇದೀವಿ ಅಂದರೆ ಇವತ್ತು ನಮ್ಮ ಮೆಡಿಕಲ್ ಕಾಲೇಜ್ ಹಾಸ್ಪಿಟ್ಲಲ್ಲಿ ಇವೆಲ್ಲ ಫೆಸಿಲಿಟಿ ಇಲ್ಲ. ಯಾಕಂದರೆ ಸೂಪರ್ ಸ್ಪೆಷಾಲಿಟಿ ಸಾಮಾನ್ಯ ಜನರಿಗೆ, ಬಡವರಿಗೆ ಸೂಪರ್ ಸ್ಪೆಷಾಲಿಟಿ ಒಂದು ವೇಳೆ ಏನಾದರೂ ಟ್ರೀಟ್ಮೆಂಟ್ ಅವಶ್ಯಕತೆ ಇದ್ದರೆ ದೇ ಆರ್ ಗೋ ಟು ಪ್ರೈವೇಟ್ ಹಾಸ್ಪಿಟಲ್ ಆ್ಯಂಡ್ ಇಟ್ ಈಸ್ ವೆರಿ ಕಾಸ್ಟ್ಲಿ. ಅದಕ್ಕೆ ನಾವು ಕೇವಲ ಕಲಬುರಗಿ ಅಲ್ಲ, ಕಲಬುರಗಿ, ಮೈಸೂರು, ಬೆಳಗಾವಿ 3 ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಡಿವಿಷನ್ ಹೆಡ್ ಕ್ವಾರ್ಟರ್. ಯಾಕಂದ್ರೆ ಬೆಂಗಳೂರಲ್ಲಿ ಆಲ್ರೆಡಿ ಒಂದಿತ್ತು. ಹಾಗಾಗಿ 3 ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಯಾಕೆ ಮಾಡಿದೀವಿ ಅಂದರೆ ಟು ಗಿವ್ ಎ ಕಾಂಪಿಟೇಷನ್ ಟು ಕಾರ್ಪೊರೇಟ್ ಹಾಸ್ಪಿಟಲ್ಸ್. ನಾವು ಯಾವುದೇ ಒಂದು ಪ್ರೊಸೀಜರು ಎಷ್ಟು ಕಾಸ್ಟ್ ಅಲ್ಲಿ ಮಾಡ್ಬೋದು ಅಂತ ಜನರಿಗೆ ತಿಳಿಸ್ಬೇಕು. ಯಾಕಂದ್ರೆ ನಾವು ಜಯದೇವದಲ್ಲಿ ಇವತ್ತು 60,000 ರೂಪಾಯಿಯಲ್ಲಿ ಒಂದು ಸ್ಟಂಟ್ ಹಾಕಕ್ಕೆ ಸಾಧ್ಯ ಇದೆ ಅಂದ್ರೆ ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ 3 ಲಕ್ಷ ರೂಪಾಯಿ ಚಾರ್ಜ್ ಮಾಡ್ತಾ ಇದ್ರು ಅವಾಗ. ಸೊ ಇವತ್ತು ಇಟ್ ಹ್ಯಾಸ್ ಕಮ್ ಡೌನ್ ಡ್ರಾಸ್ಟಿಕಲಿ. ಯಾಕಂದ್ರೆ ವಿ ಗೇವ್ ಎ ಕಾಂಪಿಟೇಷನ್. ದಟ್ ಇಸ್ ವೈ ನಾವು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಿದ್ರೆ
at a minimum cost quality treatment ಮಾಡೋದಕ್ಕೆ we have to set the benchmark. Nobody can charge more than this ಅಂತ ಹೇಳಿ ಕಾಂಪಿಟೇಷನ್ ಕೊಡಬೇಕು ಅವ್ರಿಗೆ ಅಂತ ಹೇಳಿ ನಾನು ಹಿಂದೆ ಸಚಿವನಾಗಿದ್ದಾಗ ಮಾಡಿದ 5 ವರ್ಷ ಕೆಲಸ ಆಗಲಿಲ್ಲ. ಇವತ್ತು ನಾವು ಮೈಸೂರು ಬೆಳಗಾವಿ ಇದು ಕಂಪ್ಲೀಟ್ ಮಾಡಿದ್ದೀವಿ. ಜೂನ್ ವರೆಗಾಗಿ ಇವೆಲ್ಲ ಆಸ್ಪತ್ರೆಗಳನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇಷ್ಟೇ ಅಲ್ಲದೆ ನಾನಿದ್ದಾಗಲೇ ಬಳ್ಳಾರಿಯಲ್ಲಿ ಒಂದು ಟ್ರಾಮಾ ಸೆಂಟರ್, ಆಮೇಲೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಆಮೇಲೆ ಒಪೆಕ್ ರಾಯಚೂರು ಒಪೆಕ್ ಆಸ್ಪತ್ರೆ ಬಂದಾಗ ಹೋಗಿತ್ತು. ಅದು ನಾನು ಪ್ರಾರಂಭ ಮಾಡಿಸಿದೆ, ಈಗಲೂ ಕೂಡ ಫಂಕ್ಷನಿಂಗ್ ಇದೆ. ಅದು ಇದರ ಜೊತೆಯಲ್ಲಿ ಕಲಬುರಗಿಯಲ್ಲಿ ಎಲ್ಲ ಫೆಸಿಲಿಟಿ ಇರಬೇಕು ಅಂತ ಹೇಳಿ ನಾವು ಕೇವಲ ಇವತ್ತು ಟ್ರಾಮಾ, ಸೂಪರ್ ಸ್ಪೆಷಾಲಿಟಿ, ಮೆಡಿಕಲ್ ಕಾಲೇಜು, ಜಯದೇವ ಆದರೆ ವಿ ಆರ್ ನಾಟ್ ಸ್ಯಾಟಿಸ್ಫೈಡ್, ವಿ ವಾಂಟ್ ಮೋರ್ ಫೆಸಿಲಿಟಿ. ಅದಕ್ಕೆ ನಾನು ಕಿದ್ವಾಯಿ ಆಸ್ಪತ್ರೆಯಲ್ಲಿ ಬಂದಾಗಿತ್ತು, ನಮ್ಮ ಕಿದ್ವಾಯಿ ಆಸ್ಪತ್ರೆ, ಅದನ್ನು ಪುನಃ ಪ್ರಾರಂಭ ಮಾಡಿಸಿದ್ವಿ. ಈಗ ಐ ಆಮ್ ಹ್ಯಾಪಿ ಟು ಅನೌನ್ಸ್, ಮೊನ್ನೆ ಕ್ಯಾಬಿನೆಟ್ ನಲ್ಲಿ ಮತ್ತೆ 150 ಬೆಡೆಡ್ ಕಿದ್ವಾಯಿ ಬ್ರಾಂಚ್ ಅನ್ನ ಮಾಡ್ತಾ ಇದ್ದೀವಿ. 150 ಬೆಡೆಡ್ at the cost of 76 crores. Cabinet has approved it. 130 crores worth of PET CT, 101 crores ಗೆ ನಾನು ಕ್ಯಾಬಿನೆಟ್ ಅಪ್ರೂವಲ್ ತಗೊಂಡಿದ್ದೀನಿ. ಅಂದ್ರೆ ಈಗೇನು ಇಲ್ಲಿ ನಮ್ಮ ಕಿದ್ವಾಯಿ ಒಂದು ಕ್ಯಾನ್ಸರ್ ಹಾಸ್ಪಿಟಲ್ ಇದೆ, ಪಕ್ಕದಲ್ಲಿ ಒಂದು ಲ್ಯಾಂಡ್ ಇತ್ತು. ಆ ಲ್ಯಾಂಡ್ 1.5 ಎಕರೆ ನಾನು ಹೋಗುವಾಗಲೇ ಜೀವ ಮಾಡೋದಿದೆ ಏನಂದ್ರೆ ಇಟ್ ಹ್ಯಾಸ್ ಟು ಬಿ ಗಿವನ್ ಟು ಕ್ಯಾನ್ಸರ್ ಹಾಸ್ಪಿಟಲ್. ಯಾಕಂದ್ರೆ ಮುಂದೆ ನಾನು ಕ್ಯಾನ್ಸರ್ ಆಸ್ಪತ್ರೆ ಮಾಡೋದಿದೆ ಇಲ್ಲಿ ಮುಂದೆ. ಈಗ ನಾವು ಹೋಗ್ತಾ ಇದ್ದೀವಿ, ಮುಂದೆ ಬಂದ್ರೆ ಕ್ಯಾನ್ಸರ್ ಆಸ್ಪತ್ರೆ ಮಾಡಬೇಕು ಅಂತ ಸಂಕಲ್ಪ ಇತ್ತು. I was surprised that land was not transferred to cancer hospital when I went. 5 ವರ್ಷ ಅದರಲ್ಲಿ ಪಾಣಿಯಲ್ಲಿ ಚೇಂಜ್ ಮಾಡೋಕ್ಕೆ ಆಗಲಿಲ್ಲ. I called so many times deputy commissioner, I called so many times the earlier secretaries. I don't know what went wrong with these people. ನಾನು ಬಂದ ಮೇಲೆ ಅದನ್ನು ಟ್ರಾನ್ಸ್ಫರ್ ಮಾಡಿಸಿ ಇವತ್ತು ಆ ಜಾಗದಲ್ಲಿ 150 ಬೆಡ್ ಕಿದ್ವಾಯಿ ಸೆಂಟರನ್ನು, ಕಿದ್ವಾಯಿ ಒಂದು ಬ್ರಾಂಚಲ್ಲಿ ಮಾಡ್ತಾ ಇದ್ದೀವಿ. ಇದರಲ್ಲಿ ಎಲ್ಲ ಫೆಸಿಲಿಟಿ ಇರುತ್ತೆ, ಬ್ರೇಕೋಥೆರಪಿ ಇರುತ್ತೆ, ಎಲ್ಲ ಸುಸಜ್ಜಿತವಾಗಿರ್ತಕ್ಕಂಥ ಕ್ಯಾನ್ಸರ್ ಆಸ್ಪತ್ರೆಯನ್ನು ನಾವು 150 ಬೆಡ್, ಈಗಾಗಲೇ ಒಂದು 100 ಬೆಡ್ ಇದೆ ಅಂದರೆ 250 ಬೆಡ್ ಕ್ಯಾನ್ಸರ್ ಆಸ್ಪತ್ರೆ ನಮ್ಮ ಕಲಬುರಗಿಯ ಜಿಲ್ಲೆಗಷ್ಟೇ ಅಲ್ಲ, ಇಡೀ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕಾಗಿ ಅದು ಮಾಡ್ತಾ ಇರೋದು. ಇದಿಷ್ಟೇ ಆದರೆ ಸಾಲದು ಅಂತ ಹೇಳಿ ಇಲ್ಲಿ ನಮ್ಮ ಮುಸ್ಕಾನಲ್ಲಿ ನಮ್ಮ ಎಲ್ಲ ಪೀಡಿಯಾಟ್ರಿಕ್ ಡಿಪಾರ್ಟ್ಮೆಂಟ್ ಅವರು ವಿ ಹ್ಯಾವ್ ಟು ಕಾಂಗ್ರ್ಯಾಚುಲೇಟ್ ಡಾಕ್ಟರ್ ಸಂದೀಪ್ ಅಂಡ್ ಡಾಕ್ಟರ್ ರೇವಣ್ ಸಿದ್ದಪ್ಪ ಅಂಡ್ ಆಲ್ ಹಿಸ್ ಟೀಮ್. ಬಿಕಾಸ್ ನಾನು ಅಲ್ಲಿ ಹಿಂದೆ ಇದ್ದಾಗ ಇಲ್ಲಿ ನಮ್ಮ NICU ವಾಸ್ ಇನ್ ವೆರಿ ಶಾಬಿ ಕಂಡೀಷನ್. ಸೊ ಐ ಗಾಟ್ ಒನ್ ನ್ಯೂ ಹಾಸ್ಪಿಟಲ್ ಬಿಲ್ಟ್. SNCU ಇದ್ದಾಗ ನಾನೇ ಮಾಡಿಸಿದ್ದದು. ಅವಾಗ ಅಲ್ಲಿ ಈಗ ಸರಿಯಾಗಿ ನಡೀತಾ ಇದೆ. ಬಿಕಾಸ್ ಆಫ್ ದಟ್ ಹಾಸ್ಪಿಟಲ್ ವಿ ಹ್ಯಾವ್ ಗಾಟ್ ದಿಸ್ ಮುಸ್ಕಾನ್ ಅವಾರ್ಡ್ ಬಿಕಾಸ್ ಇಟ್ಸ್ ಸೋ ವೆಲ್ ರನ್. ಆದರೆ ಒಂದು ನಾನು ಯಾರೋ ಒಂದು ಟಿವಿಯಲ್ಲಿ ಒಂದು ಇದು ತೋರಿಸ್ಬಿಟ್ರು, ಏನಂದರೆ ಇಲ್ಲೇನೋ ಸರಿ ಇಲ್ಲ ಅಂತೇಳಿ. ನಾನು ಹೇಳಿದೆ, ನೋಡಿ ಇಲ್ಲಿ ಇಡೀ ಜಿಲ್ಲೆಗೆ ಇದು PICU ನಡೆಸ್ತಾ ಇದ್ದೀವಿ, NICU ಇದೆ, ಇಲ್ಲಿ ಬಡವರು ಬರ್ತಕ್ಕಂಥ ಆಸ್ಪತ್ರೆ. ನಮ್ಮ ಕೆಪಾಸಿಟಿ 50 ಇದ್ರು 100 ಜನ ಬರ್ತಾ ಇದೆ, 100 ಪೇಷಂಟ್ಸ್ ಬರ್ತಾ ಇದೆ. ನ್ಯಾಚುರಲಿ ಇದರ್ ಬಿ ಓವರ್ ಕ್ರೌಡಿಂಗ್, ಬಟ್ ಕ್ವಾಲಿಟಿ ಆಫ್ ಟ್ರೀಟ್ಮೆಂಟ್ ಅಲ್ಲಿ 100% ಕ್ವಾಲಿಟಿ ಇದೆ ಅಂತ ಹೇಳಿದೆ ನಾನು ಆಗಲೇ ಮಾಧ್ಯಮದಲ್ಲಿ ಯಾರೋ ಇದನ್ನು ಬಿತ್ತರಿಸಿದ್ರು. ಐ ಟೋಲ್ಡ್, ಐ ಗಿವ್ ಎ ಕ್ಲಾರಿಫಿಕೇಶನ್. ಟುಡೇ ಗವರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ today authenticated that is one of the best hospitals. I need not tell that. ಅಂದ್ರೆ ಇದು ನಮ್ಗೆ ಒಳ್ಳೆ ಆಸ್ಪತ್ರೆ ಇದೆ ಅಂತ. ಇಲ್ಲಿ ಓವರ್ ಕ್ರೌಡಿಂಗ್ ಆಗ್ತಾ ಇದೆ. ನಾನು ಕಳೆದ ಸಾರಿ ಬಂದಾಗ ಅಲ್ಲಿ ನಾನು ಹೋಗಿದ್ದೆ. ಯಾಕಂದ್ರೆ ನಾನು ಏನೇನು ಕೆಲಸ ಮಾಡ್ತೀನಿ ನಾನು ಸ್ವಲ್ಪ ಮಾಧ್ಯಮದವ್ರಿಗೆ ಜಾಸ್ತಿ ಹೇಳೋಕೆ ಹೋಗಲ್ಲ ನಾನು. ದೇ ಹ್ಯಾವ್ ಟು ಫಾಲೋ ಮಿ, ಐ ವಿಲ್ ನಾಟ್ ಫಾಲೋ ದೆಮ್. ದಟ್ ಈಸ್ ಮೈ ಆಟಿಟ್ಯೂಡ್. ಅದಕ್ಕಾಗಿ ನಾನು ಅಲ್ಲಿ ಹೋಗಿದ್ದೆ. ಅಲ್ಲಿ ಹೋದಾಗ ಅಲ್ಲಿ ನಾನು ನೋಡಿದೆ, ಸಿ ಸೋ ಮೆನಿ ಪೀಪಲ್ ಆರ್ ವೇಟಿಂಗ್ ಆ್ಯಂಡ್ ಯು ಸಿ ಇವರು ಯಾರು ತಾಯಂದಿರು ಪಾಪ ಭಾಳ ದೇವರ್ ಇನ್ ಸೋ ಡಿಸ್ಟ್ರೆಸ್. ಸೊ ಐ ಥಾಟ್ ವಿ ಶುಡ್ ಗೋ ಮದರ್ ಅಂಡ್ ಚೈಲ್ಡ್ ಹಾಸ್ಪಿಟಲ್. ಹಾಗಾಗಿ ಇದನ್ನು ಫೆಸಿಲಿಟಿ ಅಪ್ಗ್ರೇಡ್ ಮಾಡ್ತಕ್ಕಂಥ ಅವಶ್ಯಕತೆ ಇದೆ ಅಂತ ಹೇಳಿ ಒಂದು 200 ಬೆಡ್ಡಿನ ಮದರ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟಲ್ ಅಪ್ರೂವ್ ಮಾಡಿಸಿದ್ದೀವಿ ನಾವು. ಇದೇನು ಓಲ್ಡ್ ಬಿಲ್ಡಿಂಗ್ ಇದೆಯಲ್ಲ, ಇಟ್ ಇಸ್ ಗೋಯಿಂಗ್ ಟು ಬಿ ಡಿಮಾಲಿಶ್ಡ್. ಆ್ಯಂಡ್ ಇಲ್ಲಿ ಒಂದು 200 ಬೆಡ್ಡಿನ ಒಂದು ಮದರ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟಲನ್ನು ಕಟ್ಟಿಸ್ತಾ ಇದ್ದೀವಿ. ಇದಿಷ್ಟಾದರೆ ಸಾಲದು ಅಂತ ಹೇಳಿ ಇನ್ನೊಂದು, ದಿಸ್ ಈಸ್ ಎ ಟ್ರಾಮಾ ಸೆಂಟರ್. ಆಕ್ಸಿಡೆಂಟ್ ಆದರೆ ಇಮಿಡಿಯೇಟ್ಲಿ ನ್ಯೂರೋ ಸರ್ಜರಿ, ಆರ್ಥೋಪೆಡಿಕ್ಸು ಇಲ್ಲಿ ದೇ ಕಮ್ ಇನ್ ಟು ಪಿಕ್ಚರ್ ಅಂಡ್ ಫಿಶಿಯೋ ಮ್ಯಾಕ್ಸಿಲ್ ಸರ್ಜನ್ ದೇ ವಿಲ್ ವರ್ಕ್. ಬಟ್ ಇಫ್ ದೇರ್ ಅದರ್ ಎಮರ್ಜೆನ್ಸೀಸ್
they could be internal bleed, they could be other emergencies ಗೆ ಕ್ರಿಟಿಕಲ್ ಕೇರ್ ಹಾಸ್ಪಿಟಲ್ ಒಂದು 50 ಬೆಡೆಡ್ ಕ್ರಿಟಿಕಲ್ ಕೇರ್ ಹಾಸ್ಪಿಟಲ್ ಇಲ್ಲೇ ಮಾಡ್ತಾ ಇದೀವಿ ಸುಮಾರು 50 ಕೋಟಿ ವೆಚ್ಚದಲ್ಲಿ. ಅದನ್ನು ಅಪ್ರೂವ್ ಆಗಿದೆ. ಇಟ್ ಇಸ್ ಗಾನ್ ಟು ಕ್ಯಾಬಿನೆಟ್. ಐ ಆಮ್ ಗೆಟಿಂಗ್ ಇಟ್ ಡನ್ ದಟ್ ಆಲ್ಸೋ. ಅಂದ್ರೆ ಇಲ್ಲಿ ಟ್ರಾಮಾ ಸೆಂಟ್ರು, ಕ್ರಿಟಿಕಲ್ ಕೇರ್ ಹಾಸ್ಪಿಟ್ಲು, ಮದರ್ ಅಂಡ್ ಚೈಲ್ಡ್ ಹಾಸ್ಪಿಟ್ಲು, ಆಮೇಲೆ ನಮ್ಮ ಕಿದ್ವಾಯಿ ಒಂದು 150 ಬೆಡ್ ಹಾಸ್ಪಿಟ್ಲು, ಆಮೇಲೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್, ಇವೆಲ್ಲ ನಾನು ನನ್ನ ಮತಕ್ಷೇತ್ರಕ್ಕೆ ಮಾಡ್ತಾ ಇಲ್ಲ. ಐ ಆಮ್ ಡೂಯಿಂಗ್ ಇಟ್ ಫಾರ್ ದ ಎಂಟೈರ್ ರೀಜನ್ ಅಂಡ್ ವಿಶೇಷವಾಗಿ ಕಲಬುರಗಿ ಜಿಲ್ಲೆಗೆ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ ಎಲ್ಲ ಮತಕ್ಷೇತ್ರಕ್ಕೆ ಅದು ಅನುಕೂಲ ಆಗಬೇಕು, ಎಲ್ಲ ಜನರಿಗೆ ಅನುಕೂಲ. ಐ ಕುಡ್ ಹ್ಯಾವ್ ಡನ್ ಇಟ್ ಇನ್ ಮೈ ಕಾನ್ಸ್ಟಿಟ್ಯೂನ್ಸಿ, ಬಟ್ ಐ ಆಮ್ ಡೂಯಿಂಗ್ ಇಟ್ ಹಿಯರ್ ಇನ್ ಗುಲ್ಬರ್ಗಾ. ಬಟ್ ಇಟ್ ಶುಡ್ ಬಿ ಹೆಲ್ಪ್ಫುಲ್ ಫಾರ್ ಆಲ್. ಬಡವರಿಗೆ ಅದರಿಂದ ಸಹಾಯ ಆಗಬೇಕು ಅಂತ ಒಂದು ಸದುದ್ದೇಶದಿಂದ ಈ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ. ಇದಲ್ಲದೆ ನಾನು ಇನ್ನೂ ಒಂದು ಅಪೇಕ್ಷೆ ಇದೆ ನಂದು. ಈಗ ಕಲಬುರಗಿ ಮಾಡಬೇಕು ಅಂತ ಒಂದು ಇಂದಿರಾ ಗಾಂಧಿ ಚೈಲ್ಡ್ ಇನ್ಸ್ಟಿಟ್ಯೂಟಿನ ಬ್ರಾಂಚ್ ಮಾಡಬೇಕು ಅಂತಕ್ಕಂಥದ್ದು ಕೂಡ ನನ್ನ ಅಪೇಕ್ಷೆ ಇದೆ. ಆಮೇಲೆ ಇಲ್ಲಿ ಒಂದು ನಿಮ್ಹಾನ್ಸ್ ಬ್ರಾಂಚ್ ಮಾಡಬೇಕು ಅಂತ. ಇವೆರಡು ಲಾಸ್ಟ್ ಥಿಂಗ್ಸ್ ನಾನು ಹೇಳಿದ್ದೀನಿ, ಎಲ್ಲ ಆಗಿದೆ. ಇನ್ನು ಇವೆರಡು ಲಾಸ್ಟ್ ಥಿಂಗ್ಸ್ ಐ ವಾಂಟ್ ಟು ಗೆಟ್ ಇಟ್ ಡನ್. ಐ ಡೋಂಟ್ ನೋ ವೆದರ್ ಐ ವಿಲ್ ಬಿ ಏಬಲ್ ಟು ಡೂ ಇಟ್, ಬಟ್ ಡೆಫಿನೆಟ್ಲಿ ನಾನು ಎರಡಲ್ಲಿ ಒಂದಾದರೂ ಆಗುತ್ತೆ. ನಾನು ಕೂಡ ಈ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ದೀಸ್ ಟು ಆಸ್ಪಿರೇಷನ್ಸ್ ಐ ಹ್ಯಾವ್ ಫಾರ್ ಗುಲ್ಬರ್ಗಾ, ಬಿಕಾಸ್ ದಿಸ್ ಶುಡ್ ಬಿಕಮ್ ಕಂಪ್ಲೀಟ್ ಹೆಲ್ತ್ ಸಿಟಿ, ಹೆಲ್ತ್ ಹಬ್, ಸೊ ದ್ಯಾಟ್ ಇಲ್ಲಿ ಬಂದವರಿಗೆ ಎಲ್ಲ ರೀತಿಯ ಗುಣಮಟ್ಟದ ಚಿಕಿತ್ಸೆ ಸಿಗಬೇಕು ಅಂತಕ್ಕಂಥ ಒಂದು ಸದುದ್ದೇಶದಿಂದ ಈ ಎಲ್ಲ ಕೆಲಸ ಕಾರ್ಯಗಳನ್ನು ಕಲಬುರಗಿಯಲ್ಲಿ ಈ ಒಂದು ಕ್ಯಾಂಪಸ್ಸಲ್ಲಿ ಮಾಡ್ತಾ ಇದೀವಿ. ಮತ್ತೆ ಇನ್ನೊಂದು ಒನ್ ಮೋರ್ ಥಿಂಗ್ ಐ ಫಾರ್ಗಾಟ್ ಟು ಟೆಲ್ ಏನಂದ್ರೆ ಒಂದು ಬರ್ನ್ಸ್ ಯೂನಿಟ್ ಮಾಡ್ತಾ ಇದೀವಿ, ಸ್ಟೇಟ್ ಆಫ್ ಆರ್ಟ್ ಬರ್ನ್ಸ್ ಯೂನಿಟ್. ಅದಕ್ಕೆ ಈಗಾಗಲೇ 15 ಕೋಟಿ ಕ್ಯಾಬಿನೆಟ್ ಅಪ್ರೂವಲ್ ಕೊಟ್ಟಿದೆ. ಬರ್ನ್ಸ್ ಯೂನಿಟ್ ಹೊಸ ಬಿಲ್ಡಿಂಗ್ ಅನ್ನ ಮಾಡ್ತಾ ಇದ್ದೀವಿ. ಯಾರೇ ಇಲ್ಲಿ ಕಲಬುರಗಿ ಈ ಹಬ್ ಇಲ್ಲಿ ಬಂದ್ರೆ ಅವ್ರಿಗೆ 100% ಫ್ರೀ ಆಫ್ ಕಾಸ್ಟ್. ಐ ಆಮ್ ಟೆಲಿಂಗ್ ಯು, ವಿ ಆರ್ ಗಿವಿಂಗ್ ದಿಸ್ ಫೆಸಿಲಿಟಿ ಫ್ರೀ ಆಫ್ ಕಾಸ್ಟ್. BPL ಕಾರ್ಡ್ ಇದ್ರೆ ನಿಮಗೆ ಫ್ರೀ ಆಫ್ ಕಾಸ್ಟ್ ಟ್ರೀಟ್ಮೆಂಟ್ ಸಿಗುತ್ತೆ. APL ಇದ್ರೆ ನಿಮಗೆ ಮಿನಿಮಮ್ ಚಾರ್ಜಸ್ ಏನು ಯೂಸರ್ ಚಾರ್ಜಸ್ ಇರುತ್ತೆ, ದ್ಯಾಟ್ ಯು ವಿಲ್ ಹ್ಯಾವ್ ಟು ಪೇ. ಸೊ ದಿಸ್ ಈಸ್ ಅವರ್ ಡ್ರೀಮ್ ಫಾರ್ ಗುಲ್ಬರ್ಗಾ. ಆ್ಯಂಡ್ ಇದು ಯಾಕಿದೆ ಪ್ರೇರಣೆ ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮ ಜಿಲ್ಲೆಯಲ್ಲಿ ಈ ರೀತಿ ಎಲ್ಲ ಫೆಸಿಲಿಟಿ ಇರಬೇಕು ಅಂಥೇಳಿ ಅವರ ಪ್ರಯತ್ನ ಮತ್ತು ಅವರ ಮಾರ್ಗದರ್ಶನದಲ್ಲಿ ಇದೆಲ್ಲ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ನಮ್ಗೆ ಭಾಳ ಹೆಮ್ಮೆ ಆಗ್ತಾ ಇದೆ. ಮತ್ತು ಇಲ್ಲಿ ಇನ್ನೂ ಬಿಕಾಸ್ ಈಗ ಏನಂದರೆ ಮೆಡಿಕಲ್ ಎಜುಕೇಷನ್ ಆ್ಯಂಡ್ ಹೆಲ್ತ್ ಡಿಪಾರ್ಟ್ಮೆಂಟ್ ಇವೇನಂದರೆ ನೇರವಾಗಿ ಜನರಿಗೆ, ಇದು ಸಾಮಾನ್ಯ ಜನರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಫೆಸಿಲಿಟೀಸ್ ಇವೆ. ಇದರ ಲಾಭ ಪಡೆದುಕೊಳ್ಬೇಕು. ಅದಕ್ಕೆ ಐ ರಿಕ್ವೆಸ್ಟ್ ಮೈ ಪ್ರೆಸ್ ಫ್ರೆಂಡ್ಸ್ ಹಿಯರ್ ಏನಂತಂದರೆ ಯು ಹ್ಯಾವ್ ಟು ಗಿವ್ ಅಪ್ರೋಪ್ರಿಯೇಟ್ ಪಬ್ಲಿಸಿಟಿ ಟು ದಿಸ್. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈಗೆಲ್ಲ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮವರು. ಹಾಗಾಗಿ ಇಲ್ಲೆಲ್ಲ ಇದರ ಮಾಹಿತಿ, ಯಾಕಂದರೆ ಇದು ಮಾಹಿತಿ ಎಲ್ಲ ಕಡೆ ಹೋದರೆ ಇವತ್ತು ಯಾರಿಗೆ ಯಾವುದೇ ಆ್ಯಂಡ್ ಇವರಿಗೆ ನಮ್ಮ DHO ಅವರು ಕೂಡ ಯು ಹ್ಯಾವ್ ಟು ಟೇಕ್ ಎ ಮೀಟಿಂಗ್ ಆಫ್ ಆಲ್ ದ ಡಾಕ್ಟರ್ಸ್. ಯು ಇನ್ಸ್ಟ್ರಕ್ಟ್ ಆಲ್ ದ ತಾಲೂಕು ಹೆಲ್ತ್ ಆಫೀಸರ್ಸ್ ಟು ಟೇಕ್ ಎ ಮೀಟಿಂಗ್ ಆಫ್ ಆಲ್ ದ ಹೆಲ್ತ್ ಪರ್ಸನಲ್ ಇನ್ ದ ತಾಲೂಕಾ ಟು ಇನ್ಫಾರ್ಮ್ ದೆಮ್ ದಟ್ ದೀಸ್ ಫೆಸಿಲಿಟೀಸ್ ಆರ್ ಅವೈಲೇಬಲ್ ಹಿಯರ್. ಸೊ ದ್ಯಾಟ್ ಯಾರು ಬಡವರು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗೋಕ್ಕಿಂತ ಮುಂಚೆ ದೇ ಹ್ಯಾವ್ ಟು ಕಮ್ ಹಿಯರ್ ಆ್ಯಂಡ್ ಗೆಟ್ ಇಟ್ ಫೆಸಿಲಿಟಿ ಹಿಯರ್. ಯಾರು ಅಫೋರ್ಡಬಲ್ ಇದ್ದಾರೆ ಅವ್ರು ಲೆಟ್ ದೆಮ್ ಗೋ ಟು ಪ್ರೈವೇಟ್ ಹಾಸ್ಪಿಟಲ್. ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಅಗೇನ್ಸ್ಟ್ ದೆಮ್. ಅವ್ರು ಯಾರಿಗೆ ಕೆಪಾಸಿಟಿ ಇದೆ ಲೆಟ್ ದೆಮ್ ಗೋ ಟು ಪ್ರೈವೇಟ್ ಹಾಸ್ಪಿಟಲ್. ಬಟ್ ಯಾರು ಬಡವರು ಇದ್ದಾರೆ, ಯಾರು ಮಾಧ್ಯಮ ವರ್ಗದವರು ಇದ್ದಾರೆ, ಯಾರು ಮಿಡಲ್ ಕ್ಲಾಸ್ ಇದ್ದಾರೆ, ಹೂ ಕ್ಯಾನ್ ಅಫೋರ್ಡ್ ದಿಸ್ ಫೆಸಿಲಿಟೀಸ್ ಫಾರ್ ದೆಮ್. ಆ್ಯಂಡ್ ಇಲ್ಲಿ ಶ್ರೀಮಂತರು ತಗೊಳ್ಬೋದು, ಬಿಕಾಸ್ ವಿ ಹ್ಯಾವ್ ಗಿವನ್ ಸಚ್ ಎ ಫೈನ್ ಫೆಸಿಲಿಟಿ ಹಿಯರ್. ಅವರು ಎಲ್ಲರೂ ಉಪಯೋಗ ಮಾಡ್ಬೋದು ಅಂತಕ್ಕಂಥದ್ದು ಒಂದು ನಮ್ಮ ಸಂಕಲ್ಪ ಇದೆ. ಹಾಗಾಗಿ ಎಲ್ಲ ಒಂದು ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಎಲ್ಲ ಇಲ್ಲಿ ನಮ್ಮ ಡಾಕ್ಟರ್ಸ್, ಎಸ್ಪೆಷಲಿ ಡೈರೆಕ್ಟರ್, ಮೆಡಿಕಲ್ ಸೂಪರಿಂಟೆಂಡೆಂಟ್ ಆ್ಯಂಡ್ ಇವನ್ ಡಾಕ್ಟರ್ ಬಾಲಾಜಿ ಪೈ ಆ್ಯಂಡ್ ಆಲ್ ಆಫ್ ದಮ್ ಹ್ಯಾವ್ ಗಿವನ್ ಲಾಟ್ ಆಫ್ ಟೈಮ್ ಆ್ಯಂಡ್ ಎಫರ್ಟ್ ಇನ್ ದಿಸ್. ಈಗ ಮುಂದೆ ಇದನ್ನು ಭಾಳ ಸ್ಮೂತಾಗಿ ನಡ್ಸ್ಕೊಂಡು ಹೋಗಬೇಕಾಗುತ್ತೆ. ಯಾಕಂದರೆ ಇಲ್ಲಿ ನಮ್ಮ ಸತೀಶ್ ಅವರು ಇದ್ದಾರೆ, ನ್ಯೂರೋ ಸರ್ಜನ್ ಪ್ರೊಫೆಸರ್. ಅವರನ್ನು ಕೂಡ ನಾನು ಹಿ ವಾಸ್ ಅಪಾಯಿಂಟೆಡ್ ಫಾರ್ ಹುಬ್ಳಿ. ಐ ಗಾಟ್ ಇಮ್ ಡೆಪ್ಯೂಟೆಡ್ ಹಿಯರ್ for this thing, and we appointed some other 3 neurosurgeons also for ಇಲ್ಲಿ ಕೆಲಸ ಮಾಡೋದಕ್ಕೆ. ಹಾಗಾಗಿ ಯಾವುದು ನ್ಯೂರೋಸರ್ಜನ್ ಕೊರತೆ ಇರಲಿಲ್ಲ. ಹಾಗಾಗಿ ಇದನ್ನು ಭಾಳ ನಂದು ಲಾಸ್ಟ್ ಒನ್ ಮೈ ಅಡ್ವೈಸ್ ಇಸ್ ಟು ಆಲ್ ದ ಸ್ಟಾಫ್ ಹಿಯರ್. ವೈ ಜಯದೇವ is successful? You have to analyze this. Why trauma center in Bangalore is successful? It is better than a corporate hospital because of the attitude of the staff. Not only doctors, but also Group C, Group D ಎಲ್ಲರಿಗೂ ಕೂಡ ಸರಿಯಾದ ಒಂದು ಸೆನ್ಸಿಟೈಸೇಷನ್ ಮಾಡಬೇಕು. ಇಲ್ಲಿ ಯಾರು ಪೇಷಂಟ್ ಬರ್ತಾರೆ ಅವರಿಗೆ ಗೌರವ ಕೊಡಬೇಕು, ಅವರಿಗೆ
ಕಂಪ್ಯಾಷನ್ ತೋರಿಸ್ಬೇಕು, ಅವ್ರಿಗೆ ಎಲ್ಲ ರೀತಿಯಿಂದ ಸಹಾಯ ಮಾಡತಕ್ಕಂಥ ಪ್ರಯತ್ನ ಮಾಡಬೇಕು. ದಟ್ ವಿಲ್ ಓನ್ಲಿ ಬಿಲ್ಡ್ ದ ರೆಪ್ಯುಟೇಷನ್ ಆಫ್ ದಿಸ್ ಹಾಸ್ಪಿಟಲ್. ದಟ್ಸ್ ವಾಟ್ ಐ ಕಮ್ ಅಕ್ರಾಸ್. ಈಗ ನಾವು ವಿಶೇಷವಾಗಿ ಜಯದೇವ ಆಸ್ಪತ್ರೆ ಇವತ್ತು ನಾವು ಮೈಸೂರಲ್ಲಿ, ಕಲಬುರಗಿಯಲ್ಲಿ ಮಾಡಿದ್ವಿ, ಒಂದೊಂದು ಹುಬ್ಳಿಯಲ್ಲಿ ಮಾಡ್ತಾ ಇದ್ವಿ. ಇವೆಲ್ಲ ಆಸ್ಪತ್ರೆಗೆ ಒಳ್ಳೆ ರೆಪ್ಯುಟೇಷನ್ ಹಾಕಿದೆ ಅಂದ್ರೆ ಇಲ್ಲಿ ಬಂದಿರ್ತಕ್ಕಂಥ ಪೇಷಂಟ್ಸ್ಗೆ ಫಸ್ಟ್ ಇಮಿಡಿಯೇಟ್ ರೆಸ್ಪಾನ್ಸ್. ಇಲ್ಲೇನಂದ್ರೆ ಇಲ್ಲಿ ಬಿಲ್ ಕಟ್ ಬರ್ರಿ, ಅದು ಬರ್ರಿ, ಏನಿಲ್ಲ, ಟ್ರೀಟ್ಮೆಂಟ್ ಫಸ್ಟ್, ಪೇಮೆಂಟ್ ನೆಕ್ಸ್ಟ್ ಇಸ್ ಅ ಪಾಲಿಸಿ. ಸೊ ಇಲ್ಲಿ ಅದಕ್ಕೆ ಪೇಪರ್ ತಗೊಂಡ್ಬರ್ರಿ, ಇಲ್ಲಿ ಪೇಪರ್ ತಗೊಂಡ್ಬರ್ರಿ, ಅವ್ರಿಗೆ ಹೇಳ್ರಿ, ಇವ್ರಿಗೆ ಹೇಳಿ, ದಿಸ್ ಶುಡ್ ನಾಟ್ ಬಿ ಆಸ್ ಅಟ್ ಆಲ್. ಫಸ್ಟ್ ಯು ಟ್ರೀಟ್ ದ ಪೇಷಂಟ್ ವಾಟ್ ಎವರ್ ದ ಕಾಸ್ಟ್, ವಾಟ್ ಎವರ್ ದಿಸ್ ಥಿಂಗ್, ಫಸ್ಟ್ ಟ್ರೀಟ್ಮೆಂಟ್ ಕೊಡಬೇಕು, ದೆನ್ ದ ಪೇಪರ್ ವರ್ಕ್ ಶುಡ್ ಬಿ ಡನ್. ದಟ್ ಇಸ್ ಮೈ ಡೈರೆಕ್ಷನ್ ಟು ದ ಪೀಪಲ್ ಹೂ ಗೋಯಿಂಗ್ ಟು ರನ್ ದಿಸ್ ಹಾಸ್ಪಿಟಲ್ ಇನ್ ಫ್ಯೂಚರ್. ಮೊದಲು ಪೇಷಂಟ್ ಬಂದವರಿಗೆ ನೀವು ಅವರಿಗೆ ಚಿಕಿತ್ಸೆ ಕೊಡಿ, ಅವ್ರ ಜೊತೆ ಬಂದವರಿಗೆ ನೀವು ಸರಿಯಾಗಿ ಕೌನ್ಸಿಲಿಂಗ್ ಮಾಡಿ, ಅವ್ರಿಗೆ ಸರಿಯಾದ ಮಾಹಿತಿ ಕೊಡಿ. ಯಾಕಂದ್ರೆ ಕಮ್ಯುನಿಕೇಶನ್ ಗ್ಯಾಪ್ ಇದೆ ಬಹಳಷ್ಟು ಆಸ್ಪತ್ರೆಯಲ್ಲಿ. ಗಲಾಟೆ ಯಾಕಾಗ್ತಂದ್ರೆ ಫಸ್ಟ್ ಪೇಷಂಟ್ ಬಂದ ತಕ್ಷಣ ನೀವು ಅವರಿಗೆ ಸರಿಯಾಗಿರ್ತಕ್ಕಂಥ ಮಾಹಿತಿ ಕೊಡಬೇಕು, ಅವ್ರಿಗೆ ಕಾನ್ಫಿಡೆನ್ಸ್ ಅಲ್ಲಿ ತಗೋಬೇಕು, ಸಿಚುವೇಶನ್ ಏನಿದೆ ಅಂತ ಅವ್ರಿಗೆ ಅಪ್ರೈಸ್ ಮಾಡಬೇಕು. ಡೋಂಟ್ ಕೀಪ್ ದೆಮ್ ಇನ್ ಡಾರ್ಕ್. ಯು ಶುಡ್ ಟೆಲ್ ವಾಟ್ ಇಸ್ ದ ಗ್ರೌಂಡ್ ರಿಯಾಲಿಟಿ ಸಿಚುವೇಶನ್ ಇದೆ, ವಿಲ್ ಟ್ರೈ ಅವರ್ ಬೆಸ್ಟ್ ಅಂಡ್ ವಿ ವಿಲ್ ಡೂ ಅವರ್ ಬೆಸ್ಟ್ ಅಂತ ಹೇಳಿ ಅವ್ರಿಗೆ ಕಾನ್ಫಿಡೆನ್ಸ್ ಕೊಟ್ಟರೆ ಖಂಡಿತವಾಗಿ ಪೀಪಲ್ ಅಂಡರ್ಸ್ಟ್ಯಾಂಡ್. ಪೀಪಲ್ ಆರ್ ನಾಟ್ ಅನ್ರೀಸನಬಲ್, ಇಟ್ಸ್ ವಿ ಹೂ ಆರ್ ಅನ್ರೀಸನಬಲ್. ನಾವು ನಮ್ಮ ಸಿಬ್ಬಂದಿ, ನಮ್ಮ ಡಾಕ್ಟರ್ ಅನ್ರೀಸನಬಲ್ ಇದ್ರೇನೆ ಗಲಾಟೆ ಆಗಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಪೀಪಲ್ ಆರ್ ನಾಟ್ ಅನ್ರೀಸನಬಲ್ ಇನ್ 99% ಆಫ್ ಕೇಸಸ್, 1% ದೇ ಕುಡ್ ಬಿ. ಅದಕ್ಕೆ ದಯವಿಟ್ಟು ಇಲ್ಲಿ ಆಸ್ಪತ್ರೆ ನಡೆಸ್ತಕ್ಕಂಥವ್ರು ನೀವು ಒಂದು ಕಂಪ್ಯಾಷನ್ ಇಂದ, ಒಂದು ಇಲ್ಲಿ ಬರ್ತಕ್ಕಂಥವ್ರು ಇಲ್ಲಿ ಬಡವರಿದ್ದಾರೆ, ಅವ್ರಿಗೆ ಏನೂ ಗೊತ್ತಿರೋದಿಲ್ಲ, ಯು ಡೋಂಟ್ ಗೆಟ್ ಅನಾಯ್ಡ್, ಯು ಬಿಹೇವ್ ವಿತ್ ದೆಮ್. ಅವರಿಗೆ ಒಳ್ಳೆ ಚಿಕಿತ್ಸೆ ಜೊತೆ ಅವರಿಗೆ ಒಳ್ಳೆ ಒಂದು ಅಂದರೆ ಅವ್ರಿಗೂ ನಡವಳಿಕೆ, ಅವ್ರ ಜೊತೆ ಒಳ್ಳೆ ನಡವಳಿಕೆಯಿಂದ ಅವರನ್ನು ನೀವು ಈ ಆಸ್ಪತ್ರೆಯಿಂದ ಕೊಡಬೇಕು. ಅಂದರೆ ಮಾತ್ರ ಈ ಆಸ್ಪತ್ರೆ ಒಂದು ರೆಪ್ಯುಟೇಷನ್ ಬಿಲ್ಡಪ್ ಆಗಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ನನ್ನ ಒಂದು ಭಾವನೆ. ಹಾಗಾಗಿ ಖಂಡಿತವಾಗಿ ತಾವು ಈ ಒಂದು ಆಸ್ಪತ್ರೆ ಸರಿಯಾಗಿ ನಡೆಸಿ, ಇದಕ್ಕೆ ಏನು ಬೇಕಾದರೂ ವಿಲ್ ಗಿವ್ ಯು ಎನಿ ಇಕ್ವಿಪ್ಮೆಂಟ್, ಎನಿ ರಿಕ್ವೈರ್ಮೆಂಟ್. ಇಟ್ ಈಸ್ ಲೈಕ್ ಅನ್ ಓಪನ್ ಹ್ಯಾಂಡೆಡ್ ಚೆಕ್ ಟು ಯು ಪೀಪಲ್. ಐ ಆಮ್ ಟೆಲಿಂಗ್ ಯು ಫ್ರಾಂಕ್ಲಿ, ಆಸ್ ಎ ಮಿನಿಸ್ಟರ್ ನಾನು ಇಲ್ಲಿ ಇರೋವರೆಗೆ ಯು ವಿಲ್ ಗೆಟ್ 100% ಸಪೋರ್ಟ್. ವಾಟ್ ಎವರ್ ಯು ವಾಂಟ್ ವಿಲ್ ಬಿ ಗಿವನ್ ಟು ಯು. ಬಟ್ ಓನ್ಲಿ ಥಿಂಗ್ ಈಸ್ ಯು ನೀಡ್ ಟು ಟೇಕ್ ಕೇರ್ ಆಫ್ ಮೈ ಪೇಷಂಟ್ಸ್ ಹಿಯರ್ ಹೂ ಕಮ್ ಹಿಯರ್. ದಟ್ಸ್ ವಾಟ್ ಈಸ್ ದ ಓನ್ಲಿ ಥಿಂಗ್ ಐ ಆಮ್ ಗೋಯಿಂಗ್ ಟು ಆಸ್ಕ್ ಯು ಪೀಪಲ್. ಸೊ ಈ ಒಂದು ಆಸ್ಪತ್ರೆ ಪ್ರಿಯಾಂಕ್ ಅವ್ರಿಗೆ ಎಲ್ಲಿಗೂ ಹೋಗೋದಿದೆ, ಬಟ್ ಸ್ಟಿಲ್ ಹ್ಯಾಸ್ ಬಿಯರ್ಡ್ ವಿತ್ ಮಿಸ್ಟರ್ ಅಂತ. ಸೊ ನಮ್ಮದು ಪ್ರಿಯಾಂಕ್ ಖರ್ಗೆ ಅವರು ಈ ಭಾಗದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ವಿ ವಾಂಟ್ ಟು ರನ್ ಆನ್ ಅಡ್ಮಿನಿಸ್ಟ್ರೇಷನ್ ವಿಚ್ ಈಸ್ transparent, which is people friendly and which is 100% pro people. So we are always there for you for anything. We will be always thinking in public interest. This we have learned from Mallikarjun Kharge ji. So we need your blessings and support in future. Thank you.